ನಾನು ದ್ವಿತೀಯ ಪುತ್ರ ಡಾಕ್ಟರ್ GS ಗಾಯಿಗೆ. ನಮ್ಮ ಅಣ್ಣ ಒಬ್ರು ಇದ್ರು, ಅವ್ರು ತೀರ್ಕೊಂಡಿದ್ರು. 2012ನೇ ಇಸ್ವಿ ಅವ್ರು ತೀರ್ಕೊಂಡಿದ್ರು. ನನ್ಕಿಂತ ದೊಡ್ಡವರು ಅವ್ರು ಇಬ್ರು ಮಕ್ಕಳು. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ತಂದೆ ಜೀವನ ಬಿಜಾಪುರ್ನಲ್ಲಿ ಹೆಂಗ್ ಶುರುವಾಯ್ತು ಅಂತ ನಾನು ಅರ್ಧ ಕನ್ನಡದಲ್ಲಿ ಹೇಳ್ತೀನಿ. ಆದ್ರೆ ಅವ್ರದ್ದು ಸಂಶೋಧನೆ ಬಂದ್ರೆ ಇಂಗ್ಲಿಷ್ನಲ್ಲೇ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ಅವರು 1917ನೇ ಇಸ್ವಿ ಮಾರ್ಚ್ 3ನೇ ತಾರೀಕು ಬಿಜಾಪುರ್ ನಲ್ಲಿ ಜನನ ಆಗ್ತದೆ ಅವ್ರದ್ದು. ಅವ್ರ ತಂದೆ ಹೆಸರು ಸ್ವಾಮಿರಾವ್ ಗಾಯಿ, ಅವ್ರ ತಾಯಿ ಹೆಸರು ಅಂಬಿಕಾ. ಅವರು 5 ಜನ ಅಣ್ಣ ತಮ್ಮಂದ್ರು, ನಮ್ಮ ತಂದೆಯವರೇ ಕೊಡಿಯವರು. ಆಮೇಲೆ 3 ಜನ ಅಕ್ಕ ತಂಗಿಯರು, ಅದರಲ್ಲಿ ಒಬ್ರು ತಂಗಿ ಇದು. ಆ ತಂಗಿಯವರು ನಿಮ್ ಬಹುಶಃ ಬಿಜಾಪುರ ಅವ್ರಿಗೆ ಗೊತ್ತಾಗಬಹುದು. ಅವರು ಹವಲ್ದಾರ್ ವಕೀಲ್ ಲೀಡರ್ ಅವ್ರ ಜೊತೆ ಮದುವೆ ಆಗಿತ್ತು. ಅವ್ರ ಹೆಸರು ತುಂಗ ಅಂತ. ಇದು ಅವ್ರ ಕೊನೆ ತಂಗಿ. ನಮ್ಮ ತಂದೆ ನೆಕ್ಸ್ಟ್ ಇದು. ಹೀಗಾಗಿ ನಮ್ಮ ತಂದೆ ಹುಟ್ಟಿದ್ದು ಹಳಿಕೇರಿ ಗಲ್ಲಿ ಗಾಯಿ ಮನೆಯಲ್ಲಿ. ಈಗ ಅದು ಗಾಯಿ ಚಾಳ ಅಂತಾರೆ. ಅಂತದೇನು ಶ್ರೀಮಂತ ಕುಟುಂಬ ಇದ್ದಿದ್ದಿಲ್ಲ. ನಮ್ಮ ಅಜ್ಜ ಅಂದ್ರೆ ಸ್ವಾಮಿರಾವ್ ಗಾಯಿ ನಮ್ಮ ತಂದೆ 14 ವರ್ಷ ಇದ್ದಾಗ ಅವ್ರು ತೀರ್ಕೊಂಡ್ರು. ಹೀಗಾಗಿ ನಮ್ಮ ಅಜ್ಜನ್ ನೋಡಿಲ್ಲ. ನಮ್ಮ ತಂದೆನೂ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವ್ರ ತಂದೆನ ಕಳ್ಕೊಂಡಿದ್ದು. ಹೀಗಾಗಿ ಅವ್ರು ಓದುವ ಅಭ್ಯಾಸ ಎಲ್ಲ ಅವ್ರ 3ನೇ ಅಣ್ಣ ಒಬ್ರು ಶ್ರೀನಿವಾಸರಾವ್ ಗಾಯಿ ಅಂತ, ಸ್ವಾಮಿರಾವ್ ಗಾಯಿ ಕೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ರು. ಅವರು ನಮ್ಮ ತಂದೆನ ಓದಿಸಿದ್ರು. ಈಗ ನಮ್ಮ ತಂದೆ 1934ನೇ ಇಸ್ವಿ PDJ ಹೈಸ್ಕೂಲ್ದಿಂದ ಮ್ಯಾಟ್ರಿಕ್ಯುಲೇಷನ್ ಪಾಸ್ ಆಗ್ತಾರೆ. ಅದು ಬಾಂಬೆ ಬೋರ್ಡ್ ಇತ್ತು ಅವಾಗ. ಆಮೇಲೆ 1 ವರ್ಷ 1934ರಿಂದ 35 ಅಲ್ಲೇ ಬಿಜಾಪುರ್ನಲ್ಲಿ ಟೈಪಿಂಗ್ ಕಲಿತಾರೆ. ಯಾಕೆಂದ್ರೆ ಮುಂದೆ ಓದ್ಸೋರು ಯಾರು ಗತಿ ಇದ್ದಿದ್ದಿಲ್ಲ, ಅಷ್ಟು ಬಡತನ ಇತ್ತು ಅವ್ರ ಫ್ಯಾಮಿಲಿನಲ್ಲಿ. ಆಮೇಲೆ ಅದ 35ಕ್ಕೆ ಅವ್ರಿಗೊಂದು ಅವಕಾಶ ಮಾಡಿ ಅವ್ರ ಅಣ್ಣ ಶ್ರೀನಿವಾಸರಾವ್ ಗಾಯಿ ಅಂತ ಏನಿದ್ರು, ಅವ್ರ ಕೋರ್ಟ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡಿದ್ರು. ಅವ್ರ ಜವಾಬ್ದಾರಿ ತಗೊಂಡು ನಿನಗೆ ಪುಣೆಗೆ ಹೋಗು, ಪುಣೆಗೆ ನೀ ಹೋದ್ರೆ ನಾನೊಂದು 20 ರೂಪಾಯಿ ಕಳಿಸ್ತೀನಿ, ಅದಕ್ಕಿಂತ ಹೆಚ್ಚಾಗೋದಿಲ್ಲ, ನೀನ್ ಪುಣೆಗೆ ಹೋಗ್ಬಿಟ್ಟು BA ಮಾಡು ಅಂತ ಹೇಳಿದ್ರು. ಹೀಗಾಗಿ 35ನೇ ಇಸ್ವಿಗೆ ನಮ್ಮ ತಂದೆ ಪುಣೆಗೆ ಹೋಗ್ತಾರೆ ಬಿಜಾಪುರದಿಂದ. ಅದು ಅವಾಗ ರೈಲ್ ಗಾಡಿನಲ್ಲಿ. ಆಮೇಲೆ ಅಲ್ಲಿ ಒಂದು ಚಿಕ್ಕ ರೂಮ್ನಲ್ಲಿ ವಾಸ ಮಾಡಿ, ಹಾಸ್ಟೆಲ್ ಅವಾಗ ಜಾಸ್ತಿ ಇತ್ತು, ಅದಕ್ಕೆ ಒಂದು ಚಿಕ್ಕ ರೂಮ್ ಬಾಡಿಗೆ ಮಾಡಿಕೊಂಡು BA ಆನರ್ಸ್ ವಿತ್ ಸಂಸ್ಕೃತ್ ಆಸ್ ಮೇಜರ್ ಸಬ್ಜೆಕ್ಟ್ ತಗೊಂಡು 1939ನೇ ಇಸ್ವಿಗೆ ಪಾಸ್ ಆಗ್ತಾರೆ. ಅದು ಅವ್ರು BA ಮಾಡಿದ್ದು ಫರ್ಗ್ಯೂಸನ್ ಅಂಡ್ ವಾಡಿಯಾ ಕಾಲೇಜ್, 2 ಪ್ರಸಿದ್ಧ ಕಾಲೇಜ್ ಪುಣೆನಲ್ಲಿ ಇತ್ತು, ಈಗಲೂ ಇವೆ ಅವು. ಆಮೇಲೆ ಮುಂದೆ ನಮ್ಮ ತಂದೆ BA ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಒಂದು ಸ್ವಲ್ಪ ಚಿಂತೆ ಆಗ್ತದೆ. ಅಷ್ಟರಲ್ಲಿ ಅವರು ಡೆಕ್ಕನ್ ಕಾಲೇಜ್ ಅವ್ರು ಕೆಲವರು ವಿದ್ವಾಂಸರು ಅವ್ರ ಜೊತೆ ಸಂಪರ್ಕನಲ್ಲಿ ಬರ್ತಾರೆ. ಹೀಗಾಗಿ ಡೆಕ್ಕನ್ ಕಾಲೇಜ್ನಲ್ಲಿ ಯಾಕೆ ನಾನು ಒಂದು PhD ಮಾಡಬಾರ್ದು ಅಂತ ಅವ್ರ ಅಣ್ಣಗೆ ಹೇಳ್ತಾರೆ. ಅವ್ರ ಅಣ್ಣ ಅದಕ್ಕೆ ಒಪ್ತಾರೆ. ಯಾಕಂದ್ರೆ ಈ 20 ರೂಪಾಯಿ ಬಿಜಾಪುರದಿಂದ ಏನ್ ಬರ್ತಿತ್ತು ಅದು ನಿಲ್ಲಿಸ್ತಾರೆ. ಡೆಕ್ಕನ್ ಕಾಲೇಜ್ನಲ್ಲಿ 40 ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತದೆ ನಮ್ಮ ತಂದೆಗೆ. ಹೀಗಾಗಿ 1939ರಿಂದ 43ವರೆಗೂ 4 ವರ್ಷ ಡೆಕ್ಕನ್ ಕಾಲೇಜ್ ಪೋಸ್ಟ್ ಗ್ರಾಜ್ಯುಯೇಟ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಲ್ಲಿ ಅವ್ರ PhD ಮುಂದುವರಿಸ್ತಾರೆ. ಅವ್ರ PhD ಗೈಡ್ ಹೆಸರು C. ಶಂಕರನ್ ಅಂತ. ನಮ್ಮ ತಂದೆ PhD ಥೀಸಿಸ್ ಟೈಟಲ್ ಏನಿದೆ ಅಂದ್ರೆ ಹಿಸ್ಟಾರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಇನ್ಸ್ಕ್ರಿಪ್ಷನ್ಸ್ ಫ್ರಮ್ 8th, 9th and 10th century AD. 8, 9, 10 ಶತಮಾನದ ಕನ್ನಡ ಶಾಸನ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. 1943ನಲ್ಲಿ ಅವರು PhD ಬಾಂಬೆ ಯೂನಿವರ್ಸಿಟಿಯಿಂದ ಬರ್ತಾರೆ. ಆದ್ರೆ ಇಡೀ ಡೆಕ್ಕನ್ ಕಾಲೇಜಿಗೆ ಪ್ರಥಮ PhD ಬಂದಿದ್ದು ನಮ್ಮ ತಂದೆಗೆ. ಅವ್ರು ನೆಕ್ಸ್ಟ್ MA ಮೇಂದಳೆ ಅಂತ ಅವ್ರು ಪುಣೆನಲ್ಲಿ ವಿದ್ಯಾಭ್ಯಾಸ ಮಾಡಿ ಅವ್ರ ಸಹೋದ್ಯೋಗಿ ಡೆಕ್ಕನ್ ಕಾಲೇಜ್ನಲ್ಲಿ PhD ಮಾಡ್ತಿರ್ತಾರೆ. ಅವ್ರು 2ನೇ PhD ಅಂತ ಕಾಣಿಸ್ತದೆ ನನಗೆ. ನಾನು ಮೇಂದಳೆ ಅವ್ರನ್ನ ಮೀಟ್ ಮಾಡಿದ್ದೀನಿ ನಾನು ಪುಣೆಗೆ ಹೋದಾಗ 1964ನೇ ಇಸ್ವಿಗೆ. ಇದು ಅವ್ರು ಈಗಲೂ 2019ನೇ ಇಸ್ವಿನಾಗ ಅವ್ರ ಸ್ಟೂಡೆಂಟ್ ಒಬ್ರು ನಂಗೆ ಸಿಕ್ಕಿದ್ರು ಧಾರವಾಡನಲ್ಲಿ. ಅವ್ರು ಹೇಳಿದ್ರು ಎಲ್ಲ ಬದುಕಿದ್ದಾರೆ, ಈಗ 102 ವರ್ಷ ಆಗಿದೆ ಅಂತ. ಆದ್ರೆ ಸ್ವಲ್ಪ ಕಾಲು ನೋವು ಇದ್ದಿದೆ, ವೀಲ್ ಚೇರ್ ತಗೊಂಡು ಓಡಾಡ್ತಾ ಇದ್ದಾರೆ. ಬಹುಶಃ ಬದುಕಿರಬೇಕು ಅವರು ಇನ್ನು ಇದು.
ಅವ್ರು ನಮ್ಮ ತಂದೆ ಸಹೋದ್ಯೋಗಿಯಾಗಿ ಇದು 1943 ನಮ್ಮ PhD, ನಮ್ಮ ತಂದೆ PhD ಆದ್ಮೇಲೆ ಅಷ್ಟೊತ್ತಿಗೆ ಅಲ್ಲೇನಾಗಿರ್ತದೆ ಅಂದ್ರೆ ಅವ್ರ PhD ಅಭ್ಯಾಸ ಮಾಡ್ಬೇಕಾದ್ರೆ ಮೈಸೂರಿಗೆ ಬಂದಿರ್ತಾರೆ. ಮೈಸೂರಿನಲ್ಲಿ ಅಲ್ಲಿ ಇಳ್ಕೊಳಿಕ್ಕೂ ಹೋಟೆಲು ಗೀಟೆಲು ಅವಾಗ ಆಗ್ತಿದ್ದಿಲ್ಲ, ಪರಿಸ್ಥಿತಿ ಹಾಗಿತ್ತು. ಡಾಕ್ಟರ್ ಎ ನರಸಿಂಹಯ್ಯ ಅಂತ ಚಾಮರಾಜ್ ನಗರ್ ಅಂತ ಒಂದು ಬಡಾವಣೆ ಇದೆ ಮೈಸೂರಿನಲ್ಲಿ. ಅವ್ರ ಮನೆಯಲ್ಲಿ ಒಂದು ಮೇಲ್ಗಡೆ ಅಟ್ಟದ ಮೇಲೆ ಒಂದು ಕೋಣೆನಲ್ಲಿ ಇರ್ತಾರೆ. ಒಂದು 6 ತಿಂಗಳು 7 ತಿಂಗಳು ಅವ್ರ ಮನೆಯಲ್ಲಿ ಊಟ ಉಪಚಾರ ಎಲ್ಲ ನಡೆದು ಅವರು ಅಷ್ಟೊತ್ತಿಗೆ ಮಹಾರಾಜ ಕಾಲೇಜ್ ಲೈಬ್ರರಿ ಇರ್ತದೆ. ಅವಾಗ ಇನ್ನು ಮೈಸೂರು ಯೂನಿವರ್ಸಿಟಿ ಶುರು ಆಗಿರುವುದಿಲ್ಲ, ಈಗ ಮಾನಸ ಗಂಗೋತ್ರಿ ಏನೇ ಅಂತೀವಿ ಇಲ್ಲ, ಅವೆಲ್ಲ ಮಹಾರಾಜ ಕಾಲೇಜ್ನಲ್ಲೇ ಇತ್ತು. ಹೀಗಾಗಿ ನಮ್ಮ ತಂದೆಯವ್ರ ಮನೆಯಲ್ಲಿ ಇದ್ಬಿಟ್ಟು ಅದು ನಡ್ಕೊಂಡು ಬಂದ್ರೆ ಮೈಸೂರು ಯೂನಿವರ್ಸಿಟಿ ಮಹಾರಾಜ ಕಾಲೇಜಿನಲ್ಲಿ ಇವರು ಲೈಬ್ರರಿಯನ್ ಆಗಿರ್ತಾರೆ, ಗ್ರಂಥಪಾಲಕರು ಡಾಕ್ಟರ್ ಎ ನರಸಿಂಹಯ್ಯ. ಯಾಕೆ ಡಾಕ್ಟರ್ ಎ ನರಸಿಂಹಯ್ಯನ ನಮ್ಮ ತಂದೆ ಗುರುತಿಸಿದ್ರು ಅಂದ್ರೆ ಅವರು PhD ಲಂಡನ್ ಯೂನಿವರ್ಸಿಟಿದಿಂದ 6 ಮತ್ತು 7ನೇ ಶತಮಾನ ಕನ್ನಡ ಶಾಸನ ಬಗ್ಗೆ ಅಧ್ಯಯನ ಮಾಡಿದವರು. ಹೀಗಾಗಿ ಅದು 6, 7 ನಮ್ಮ ತಂದೆ 8, 9, 10 ಶತಮಾನದ ಶಾಸನಗಳು ಅಧ್ಯಯನ ಮಾಡಿದ್ರು. ಹೀಗಾಗಿ ಎ ನರಸಿಂಹಯ್ಯ ತುಂಬಾ ಸಹಾಯ ಮಾಡ್ತಾರೆ. ಹೀಗಾಗಿ ನಮ್ಮ ತಂದೆ ತಮ್ಮದೊಂದು PhD ಮಾಡ್ಲಿಕ್ಕೆ ಇದು ಸಿಗ್ತಿದೆ. ಮೈಸೂರಿನಲ್ಲಿ ಇದ್ದಾಗೆ ಊಟಿನಲ್ಲಿ ಒಬ್ರು NL ರಾವ್ ಅಂತ, N ಲಕ್ಷ್ಮೀನಾರಾಯಣ ರಾವ್ ಅವ್ರನ್ನ ಪರಿಚಯ ಆಗ್ತಿದೆ. ಅವರು ಮೈಸೂರು ಅವರೇ. ಇವಾಗ ನಮ್ಮ ತಂದೆ ಒಂದು ಸಲ ಊಟಿಗೆ ಹೋಗಿದ್ರು ಕಾಣ್ತಿದೆ, 43 ಏನೇನೋ. ಆವಾಗ ಈ ಎಪಿಗ್ರಫಿ ಆಫೀಸ್ ಅಲ್ಲಿ ಎಪಿಗ್ರಫಿ ಆಫೀಸ್ ಗೌರ್ಮೆಂಟ್ ಆಫ್ ಇಂಡಿಯಾ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಅದು ಊಟಿನಲ್ಲೇ ಇರ್ತದೆ. ಅದರದ್ದು ಇತಿಹಾಸ ಹೇಳಬೇಕಾದ್ರೆ ಅದು 1886 ಯೂಜೇನ್ ಹುಲ್ಸ್ ಅಂತ ಒಬ್ಬನು ಜರ್ಮನ್ ಸ್ಕಾಲರು, ನನಗೆ ಪ್ರೊನೌನ್ಸಿಯೇಷನ್ ಜರ್ಮನ್ ಅಷ್ಟೇ ಇದು, ಬಟ್ ಹುಲ್ಸ್ ಅಂತ ಅಂತಿದ್ರು. ಅವನು 1886 ಬೆಂಗಳೂರಿನಲ್ಲಿ ಆ ಆಫೀಸು ಸ್ಥಾಪನೆ ಮಾಡ್ತಾನೆ. ಆಮೇಲೆ ಮುಂದೆ ಈ ಬೆಂಗಳೂರು ಹವಾಮಾನ ಹೇಗಿರ್ತದೆ, ಅವು ಶಾಸನ ಬಗ್ಗೆ ಅವು ಎಲ್ಲ ಕಾಗದ ಮೇಲೆ ಇವು ಎಲ್ಲ ಪ್ರತಿ ತಗೊಂಡಿರ್ತಾರೆ, ಅವು ಕೆಡ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಆ ಮಹಾಶಯ 1902ನೇ ಇಸ್ವಿಗೆ ಈ ಬೆಂಗಳೂರದಿಂದ ಊಟಿಗೆ ತಗೊಂಡು ಹೋಗ್ತಾನೆ. ಊಟಿ ಅವಾಗ ತಮಿಳ್ನಾಡುನಲ್ಲಿತ್ತು, ಈಗಲೂ ತಮಿಳ್ನಾಡುನಾಗಿದೆ. ಉಟಕಮಂಡ ಅದ್ರ ಪೂರ್ತಿ ಹೆಸರು, ಊಟಿ ಅಂತ ಶಾರ್ಟ್ ನಲ್ಲಿ ನಾವು ಹೇಳ್ತೀವಿ. ಹೀಗಾಗಿ ಅದು 1902 ಇಸ್ವಿದಿಂದ 1965ನೇ ಇಸ್ವಿ ತನಕ ಆ ಆಫೀಸ್ ಊಟಿನಲ್ಲೇ ಇತ್ತು. ಆ ಆಫೀಸು ನಮ್ಮ ತಂದೆ 43ನಲ್ಲಿ ಈ NL ರಾವ್ ಅವ್ರು ಕನ್ನಡ ಮಾತಾಡೋರು, ಮಿಕ್ಕಿದವರೆಲ್ಲ ಒಂದು ಸ್ವಲ್ಪ ಇಂಗ್ಲಿಷು ತಮಿಳ್ ಇತ್ತು ಅಲ್ಲಿ. ಅವ್ರ ಜೊತೆ ಸೇರ್ಕೊಂಡು ಎಪಿಗ್ರಫಿ ಇಂಡಿಯಾ ಆಸ್ ಎನ್ ಅಸಿಸ್ಟೆಂಟ್ ಎಪಿಗ್ರಫಿಸ್ಟ್ ಅಂತ ಜಾಯ್ನ್ ಆಗ್ತಾರೆ. ನಾನ್ ಗೆಜೆಟೆಡ್ ಪೋಸ್ಟ್ ಅದು. ಹೀಗಾಗಿ ಅವ್ರು 43ರಿಂದ 49 ವರ್ಷ ಅಲ್ಲಿ ಊಟಿನಲ್ಲಿ ಸೇವೆ ಮಾಡಿರ್ತಾರೆ. ಆದ್ರೆ 42ನೇ ಇಸ್ವಿನಲ್ಲಿ ನಮ್ಮ ತಾಯಿ ಶ್ರೀಮತಿ ಸುಲೋಚನಾ ಅವರ ಹೆಸರು. ಅವರು ಅದೇ ಹಲಿಕೇರಿ ಗಲ್ಲಿ ದೊಡ್ಡ ಮನಿ ಅಂತೀವಿ ನಾವು, ಈಗ ಗಾಯಿಚಾಳ್ ಅಂತಾರೆ, ಆ ಮನೆಯಲ್ಲೇ ಇದು. ಯಾಕೆಂದ್ರೆ ನಮ್ಮ ತಂದೆ ಅವ್ರ ಅಕ್ಕನ ಮಗಳೇ ಮಾಡ್ಕೊಂಡಿದ್ದು ಮದುವೆ 1942ನಲ್ಲಿ. ಅವರು ನಮ್ಮ ತಾಯಿ ಪುಣೆಗೆ ಹೋಗ್ತಾರೆ. ಇದು ಆಮೇಲೆ ಅವ್ರು ಕನ್ನಡ 7ನೇತ್ತೇನೋ 8ನೇತ್ತೆ ಅಷ್ಟೇ ಕಲ್ತಿರ್ತಾರೆ. ಅದು ಶುರುಪಾಲಿ ಸ್ಕೂಲ್ನಲ್ಲಿ, ಶುರುಪಾಲಿ ನಮ್ಮ ಕೃಷ್ಣಾ ತೀರದಲ್ಲೇ ಇದೆ ಅದು. ಹೀಗಾಗಿ ಅವ್ರಿಗೆ ಮರಾಠಿ ಬರ್ತಿದ್ದಿಲ್ಲ. ಆಮೇಲೆ ಪುಣೆಗೆ ಹೋದ ಮೇಲೆ ಮರಾಠಿ ಕಲಿತಾರೆ. ಅದು ಯಾಕೆ ಮರಾಠಿ ಕಲಿತಾರೆ ಅಂದ್ರೆ ನಮ್ಮ ದೊಡ್ಡ ಕಾಕ ಕೃಷ್ಣರಾವ್ ಗಾಯಿ ಅವ್ರ ಮಗ BK ಗಾಯಿ, ಅವರು ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ರಿಟೈರ್ಡ್ ಫ್ರಮ್ ರಾಯಚೂರ್ ಸ್ಟೇಟ್ ಅಗ್ರಿಕಲ್ಚರ್. ಅವರು ಅವಾಗ BSc ಅಗ್ರಿಕಲ್ಚರ್ ಓದ್ತಿರ್ತಾರೆ ಅಲ್ಲಿ ಪುಣೆನಲ್ಲಿ. ಪ್ರತಿ ವಾರ ವೀಕೆಂಡ್ ಅಂದ್ರೆ ಶನಿವಾರ ಭಾನುವಾರ ನಮ್ಮ ತಾಯಿ ತಂದೆ ಮನೆಗೆ ಬರೋರು. ಅಲ್ಲೆಲ್ಲೋ ಶುಕ್ರವಾರ ಪೇಟು ಶನಿವಾರ ಪೇಟು ಅಂತ ಎಲ್ಲೆಲ್ಲೋ ಮನೆ ಇದ್ದು ಅವು. ಅಲ್ಲಿ ಬಂದ್ಬಿಟ್ಟು ನಮ್ಮ ತಾಯಿ ಜೋಳದ ರೊಟ್ಟಿ ಅವ್ರ ಬಕ್ರಿ ಮಾಡ್ತಿದ್ರು, ಅದು ತಿಂದು ಪಲ್ಯಗೆಲ್ಲ ಇದು ಮಾಡಿ 2 ದಿವಸ ನಮ್ಮಲ್ಲೇ ಊಟ ಮಾಡಿ ವಾಪಸ್ ಹಾಸ್ಟೆಲ್ಗೆ ಹೋಗ್ತಿದ್ರು. ನಮ್ಮ ತಾಯಿ ಏನ್ ಮಾಡಿದ್ರು ಅಂದ್ರೆ ಅವ್ರ ಜೊತೆ ಹೋಗ್ಬಿಟ್ಟು ಕಾಯಿ ಪಲ್ಯ ಎಲ್ಲ ಖರೀದಿ ಮಾಡ್ಬೇಕಾದ್ರೆ ನಮ್ಮ ಕಸಿನ್ ಅವನು ಕಾಕನ ಮಗ ಅವನ್ ಕರ್ಕೊಂಡು ಹೋಗ್ಬಿಟ್ಟು ಹೀಗಾಗಿ ಮರಾಠಿ ಕಲ್ತರು.
1943 ಪುಣೆ ಬಿಟ್ಟಾಗೆ ನಮ್ಮ ತಾಯಿ ಅಗದಿ ಫರಡ ಮರಾಠಿ ಬರ್ತಿತ್ತು. ಬರೀಲಿಕ್ಕೆ ಬರ್ತಿದ್ದಿಲ್ಲ, ಆದ್ರೆ ಮಾತಾಡ್ಲಿಕ್ಕೆ ಅಗದಿ ಚೆನ್ನಾಗಿ ಬರ್ತಿತ್ತು ಮರಾಠಿ. ಹೀಗಾಗಿ ನಮ್ಮ ತಂದೆಗೂ ಮರಾಠಿ ಬರ್ತಿತ್ತು, ನಮ್ಮ ತಾಯಿಗೂ ಮರಾಠಿ ಬರ್ತಿತ್ತು. 43 ಊಟಿಗೆ ಬಂದಾಗೆ ಅಲ್ಲಿ ನಮ್ಮ ತಂದೆ 40 ರೂಪಾಯಿ ಸ್ಕಾಲರ್ಶಿಪ್ ಡೆಕ್ಕನ್ ಕಾಲೇಜ್ ಮುಗಿಸಿ 70 ರೂಪಾಯಿ ಮೇಲೆ ಸಂಬಳ ಶುರುವಾಯ್ತು. ಅದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆಫೀಸ್, ಅದು ಏಕೈಕ ಆಫೀಸ್, ಅದು ಎಪಿಗ್ರಫಿ ಆಫೀಸ್, ಬೇರೆ ಕಡೆ ಎಲ್ಲಿಯೂ ಇಲ್ಲ. ಹೀಗಾಗಿ 43ರಿಂದ 49ವರೆಗೂ ಅಲ್ಲಿ ಸೇವೆ ಮಾಡ್ತಾರೆ. ಅವ್ರಿಗೊಂದು ಅವಕಾಶ ಬರ್ತದೆ ಧಾರವಾಡನಲ್ಲಿ ಒಂದು ಕೆಲಸ ಮಾಡ್ಲಿಕ್ಕೆ. ಏನಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆರ್ ರೀಡರ್ ಅಂತಿದ್ರು. ಕನ್ನಡ ಅಧ್ಯಯನ ಸಂಸ್ಥೆ ಅವಾಗ ಬಾಂಬೆ DPI ಜೊತೆ ಸೇರ್ಕೊಂಡಿತ್ತು. ಈಗ ಅದು ಕರ್ನಾಟಕ ಯೂನಿವರ್ಸಿಟಿಗೆ ಸೇರ್ಕೊಂಡಿದೆ. ಬಾಂಬೆ ಈ ಕನ್ನಡ ಅಧ್ಯಯನ ಸಂಸ್ಥೆ ಮಾಳ್ಮಡ್ಡಿನಲ್ಲಿದೆ, ನೀವು ಧಾರವಾಡ ನೋಡಿದ್ರೆ. ಅಲ್ಲಿ ನಮ್ಮ ತಂದೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಜಾಯಿನ್ ಆಗ್ತಾರೆ ವಿತ್ PhD ಅವಾಗ. ಆಮೇಲೆ ಅಲ್ಲಿ 6 ವರ್ಷ ಕೆಲಸ ಮಾಡ್ತಾರೆ. ಕಾರಣಾಂತರದಿಂದ ಈ ಸಂದರ್ಭದಲ್ಲಿ ಅದು ಹೇಳೋದು ಉಚಿತ ಇಲ್ಲ. 55ನೇ ಇಸ್ವಿ 6 ವರ್ಷ ಆದ್ಮೇಲೆ 49ರಿಂದ 55 ಅಲ್ಲಿ ಇದಾಗ್ಬಿಟ್ಟು ಅವ್ರಿಗೆ ರೀಡರ್ದಿಂದ ಡೈರೆಕ್ಟರ್ ಮಾಡ್ಬೇಕಾಗಿತ್ತು. ಆ ಪೋಸ್ಟ್ ಸಿಗ್ಲಿಲ್ಲ ಕಾರಣಾಂತರದಿಂದ. ಹೀಗಾಗಿ ಅವರು ಸ್ವಲ್ಪ ಬೇಸತ್ತು ವಾಪಸ್ ತಮ್ಮ ಡಿಪಾರ್ಟ್ಮೆಂಟ್ಗೆ 56ನೇ ಇಸ್ವಿಗೆ ವಾಪಸ್ ಎಪಿಗ್ರಫಿ ಆಫೀಸ್ ಊಟಿಗೆ ಬರ್ತಾರೆ. ಹೀಗಾಗಿ ಊಟಿದಿಂದ ಮುಂದೆ ಅವರು ಅಲ್ಲೇ ಕಂಟಿನ್ಯೂ ಮಾಡ್ತಾರೆ. ಅದ್ರದ್ದು ಆಮೇಲೆ ಹೇಳ್ತೀನಿ. ಈಗ ನಮ್ಮ ತಂದೆ ಮದುವೆ ಆದ್ಮೇಲೆ ನಾವು 2 ಮಕ್ಕಳು ನಮ್ಮ ತಂದೆ ತಾಯಿಗೆ. ನನ್ನ ಅಣ್ಣನ ಹೆಸರು ರಾಮಚಂದ್ರ ಜಿ ಗಾಯ್. ಜಿ ಅಂದ್ರೆ ಗೋವಿಂದರಾವ್. ನಮ್ಮ ತಂದೆ ಫುಲ್ ಹೆಸರು ಗೋವಿಂದರಾವ್ ಸ್ವಾಮಿರಾವ್ ಗಾಯಿ. ಹೀಗಾಗಿ ನಮ್ಮ ಅಣ್ಣನ ಹೆಸರು ರಾಮಚಂದ್ರ ಗೋವಿಂದರಾವ್ ಗಾಯಿ. ನನ್ನ ಹೆಸರು ಪ್ರಭಾಕರ್ ಗೋವಿಂದರಾವ್ ಗಾಯಿ. ಹೀಗೆ ನಾವು 2 ಗಂಡಸು ಮಕ್ಕಳು. ನಮ್ಮ ಅಣ್ಣ ಕ್ವಾಲಿಫೈಡ್. ಅವನು BNI ಅಂತ ಒಂದು ಸಂಸ್ಥೆ ಇದೆ ಮೈಸೂರಿನಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗು. ಅವನು ಅದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಮುಂದೆ ಅವನು ಕರ್ನಾಟಕ ಪವರ್ ಕಾರ್ಪೊರೇಷನ್ ನಲ್ಲಿ ಸೇವೆ ಸಲ್ಲಿಸಿ 2002ನೇ ಇಸ್ವಿನಾಗೆ ಅವನು ನಿವೃತ್ತಿ ಹೊಂದ್ತಾನೆ, ಸ್ವಯಂ ನಿವೃತ್ತಿ ತಗೋತಾನೆ. ನಾನು BSc ಯುವರಾಜಸ್ ಕಾಲೇಜ್ನಲ್ಲಿ ಮಾಡಿದೆ. ಅವರು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳಿದ್ದಾರೆ. 1969ನೇ ಇಸ್ವಿ ನಾನು BSc ಮಾಡಿದೆ. CBZ ಅಂತ ಮೇಜರ್ಸು, ಕೆಮಿಸ್ಟ್ರಿ, ಬಾಟ್ನಿ ಅಂಡ್ ಝೂಯಾಲಜಿ. ಮುಂದೆ ನನಗೆ ಅಲ್ಲಿ MSc ಮೈಸೂರಿನಲ್ಲಿ ಅವಕಾಶ ಸಿಗಲಿಲ್ಲ, ಅದು ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಸಿಕ್ತು. 1970ನೇ ಇಸ್ವಿಗೆ ನಾನು ಕರ್ನಾಟಕ ಯೂನಿವರ್ಸಿಟಿಗೆ ಬಂದೆ. 2 ವರ್ಷ ಅಲ್ಲಿ ಅಧ್ಯಯನ ಮಾಡಿದೆ. MSc ಸಿಕ್ತು. ಮುಂದೆ 73ನೇ ಇಸ್ವಿನಲ್ಲಿ ಮಹಾಜನ ಕಾಲೇಜಿಗೆ ಸೇರ್ಕೊಂಡೆ. ಮಹಾಜನ ಕಾಲೇಜ್ ಆದ್ಮೇಲೆ 1 ವರ್ಷ ನಾನು 6 ತಿಂಗಳು ಕಾರವಾರಕ್ಕೆ ಬಂದೆ. ನಮ್ಮ ಒಬ್ರು ಸರ್ ಇದ್ರು, ಡಾಕ್ಟರ್ KN ಸಂಕೋಳಿ ಅಂತ. ಅವರು ಮರೀನ್ ಝೂಯಾಲಜಿಸ್ಟ್, ಅವ್ರು ಮರೀನ್ ಬಯಾಲಜಿಸ್ಟ್. ಅವ್ರು ಹೇಳಿದ್ರು, ಇಲ್ಲ ನೀ ಇಲ್ಲೇ ಬಾ, ನನ್ನ ಹತ್ರ PhD ಮಾಡುವಂತ. ಹೀಗಾಗಿ ನಾ ಮಹಾಜನ ಕಾಲೇಜ್ ರಾಜೀನಾಮೆ ಕೊಟ್ಟು ಕಾರವಾರಕ್ಕೆ ಹೋದೆ. ಬಟ್ ಅಲ್ಲಿ ನನಗೆ ಫೆಲೋಶಿಪ್ಪು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ, ರಿಸರ್ಚ್ ಅವಾರ್ಡು ಸಿಗ್ಲಿಲ್ಲ. ಹೀಗಾಗಿ ನಾನು ವಾಪಸ್ ಮೈಸೂರಿಗೆ ಬಂದ್ರೆ 1 ವರ್ಷ ಯುವರಾಜಸ್ ಕಾಲೇಜ್, ನಾನು ಕಲ್ತಿದ್ದ ಕಾಲೇಜ್ನಲ್ಲಿ ಉಪನ್ಯಾಸಕ್ಕಾಗಿ ನಾನು ಸೇವೆ ಸಲ್ಲಿಸಿದ್ದೆ. ಆಮೇಲೆ 2 ವರ್ಷ ನಾನು ನಿವೃತ್ತಿ ಆದೆ, ನನಗೆ ನಿರುದ್ಯೋಗಿ ಆದೆ. ನನಗೆ ಕೆಲಸನೇ ಸಿಗ್ಲಿಲ್ಲ. ಎಲ್ಲಿ ಹಾಕಿದ್ರು ಅಪ್ಲಿಕೇಶನ್, ಬರೀ ಇಂಟರ್ವ್ಯೂಗೆ ಹೋಗ್ತಿದ್ದೆ ಬರ್ತಿದ್ದೆ. ಆದ್ರೆ 2 ವರ್ಷ ಅಲ್ಲಿ ಏನ್ ಮಾಡಿದೆ ಅಂದ್ರೆ, ನಾನು ಅಗ್ರಿಕಲ್ಚರ್ ರಿಸರ್ಚ್ ಸೈಂಟಿಸ್ಟ್ ಬೋರ್ಡ್ ಎಕ್ಸಾಮಿನೇಷನ್ ಬರೆದು ಇಂಟರ್ವ್ಯೂ ದಿಲ್ಲಿನಲ್ಲಿ 2 ಸಲ ಹೋದ್ರು, ಅವ್ರು ನನ್ನ ಸೆಲೆಕ್ಟ್ ಮಾಡಲಿಲ್ಲ. ಕೊನೆಗಾಗಿ ನಾನು 1977ನೇ ಇಸ್ವಿಗೆ ವಿಜಯ ಕಾಲೇಜ್ ಬೆಂಗಳೂರಿನಲ್ಲಿ, ಬಸವನಗುಡಿ ಬೆಂಗಳೂರಿನಲ್ಲಿ ಇದೆ ಅದು, ನಾನು ಬಂದು ಸೇರಿದೆ. 1977ರಿಂದ 2007ನೇ ಇಸ್ವಿವರೆಗೂ ಅಲ್ಲಿ 30 ವರ್ಷ ಸೇವೆ ಸಲ್ಲಿಸಿ ನಿವೃತ್ತ ಆಗಿದ್ದೇನೆ. ಇದು ನಮ್ಮ ತಂದೆ ಅವ್ರ ಬದುಕು. ಅಂದ್ರೆ ಅತ್ಯಂತ ಬಡತನದಿಂದ ಮುಂದೆ ಶಿಕ್ಷಣ ಸಿಗುದಿಲ್ಲ ಅಂತ ಮಾಡ್ಕೊಂಡವ್ರು ಅಂಥದ್ದು ಒಂದು PhD ಮಾಡಿ ಅಗದಿ ಉನ್ನತ ಹುದ್ದೆ ಏರಿದ್ರು ಅವರು. ಅವ್ರ ಬಗ್ಗೆ ಈಗ ನಾನು ವಿವರವಾಗಿ ಹೇಳ್ತೇನೆ. ಈಗ ನಮ್ಮ ತಂದೆದು ಒಂದು ಹಾಸ್ಯ ಹೇಳ್ಬೇಕಂದ್ರೆ, ಅವರು BA ಆನರ್ಸ್ ಆದ್ಮೇಲೆ ಅವ್ರ ಅಣ್ಣಗೆ ಹೇಳಿದ್ರು, ಇನ್ನೇನು ನಾನು ಹೈಸ್ಕೂಲು
ಆದ್ಮೇಲೆ ದುಡ್ಡಿನ ಪರಿಸ್ಥಿತಿ ಕಷ್ಟ ಇದೆ, ಬಿ ಎ ಆನರ್ಸ್ ಆದ್ಮೇಲೂ ಕಷ್ಟ ಇದೆ, ನಾನು ರೈಲ್ವೆ ಗಾರ್ಡ್ ಆಗ್ತೀನಿ ಅಂತ ಅವ್ರ ಕನಸಿನಲ್ಲಿ ಇತ್ತು. ಯಾಕೆಂದ್ರೆ ಇಡೀ ಟ್ರೈನ್ ಕಂಟ್ರೋಲ್ ಮಾಡಬಹುದು ಅಂತ ಅವ್ರ ಒಂದು ಕನಸು. ನಾನು ಚಿಕ್ಕವನಿದ್ದಾಗ ಇದು ಕತೆ ಹೇಳಿದ್ದು ನನಗೆ ಜ್ಞಾಪಕ ಇದೆ, ನಿಮ್ಮ ಮುಂದೂ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ತಂದೆ 43 to 49 ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾನಲ್ಲಿ ಶುರು ಮಾಡಿದ್ರು ಸರ್ವಿಸ್. ಅದೇ ಮೊದಲು ಸರ್ವಿಸ್ ಅವ್ರದ್ದು. 49 to 55 ಕನ್ನಡ ರಿಸರ್ಚ್ ಇನ್ಸ್ಟಿಟ್ಯೂಟ್ ಧಾರವಾಡನಲ್ಲಿ ಕೆಲಸ ಮಾಡಿದ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ಕಮ್ ರೀಡರ್. ಆಮೇಲೆ 1956 to 57 ಅವರು ಅಮೆರಿಕಕ್ಕೆ ಹೋಗ್ತಾರೆ. ಅದು ಯಾಕಂತಂದ್ರೆ ರಾಕೆಫೆಲ್ಲರ್ ಇನ್ಸ್ಟಿಟ್ಯೂಟ್ ಅವ್ರ ಫೌಂಡೇಶನ್ ಅಂತ ಒಂದು ದೊಡ್ಡ ಪ್ರಸಿದ್ಧ ಫೌಂಡೇಶನ್ ಇದೆ ಅಮೆರಿಕಾನಲ್ಲಿ, ಫೌಂಡೆಡ್ ಬೈ ಡಿ ರಾಕೆಫೆಲ್ಲರ್. ಅವರು ಒಂದು ಇಂಟರ್ವ್ಯೂ ಪುಣೆಗೆ ಬರ್ತಾರೆ, ಇದೇ ಡೆಕ್ಕನ್ ಕಾಲೇಜಿಗೆ. ಅಲ್ಲಿ SM ಕತ್ರೆ ಅಂತ ಒಬ್ರು ಡೈರೆಕ್ಟರ್ ಇರ್ತಾರೆ. ಅವ್ರು ನಮ್ಮ ತಂದೆಗೆ ಪರಿಚಯ ಇರ್ತದೆ. ನಮ್ಮ ತಂದೆಗೂ ಹೇಳ್ತಾರೆ ಬಂದು ಇಂಟರ್ವ್ಯೂ ಕೊಟ್ಬಿಟ್ಟು ಹೋಗು ಅಂತ. ನಮ್ಮ ತಂದೆ ಊಟಿದಿಂದ ಪುಣೆಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಕೊಡ್ತಾರೆ. 56ಕ್ಕೆ ರಾಕೆಫೆಲ್ಲರ್ ಫೌಂಡೇಶನ್ ಅವರು ನಮ್ಮ ತಂದೆನ ಸೆಲೆಕ್ಟ್ ಮಾಡಿ ಅಮೆರಿಕಾಗೆ ಹೇಳ್ತಾರೆ. ಅಲ್ಲಿ ಅಮೆರಿಕನಲ್ಲಿ ಒಂದು 6 ತಿಂಗಳು ಅವರ ಫೆಲೋಶಿಪ್ ಮೇಲೆ ಸುಮಾರು ಯೂನಿವರ್ಸಿಟೀಸ್, ಮಿಶಿಗನ್ ಸ್ಟೇಟ್ ಯೂನಿವರ್ಸಿಟಿ, ಯೇಲ್ ಯೂನಿವರ್ಸಿಟಿ, ನ್ಯೂಯಾರ್ಕ್ನಲ್ಲಿಯೂ ಇರ್ತಾರೆ. ಆಮೇಲೆ ಈ ಕಡೆ ಕ್ಯಾಲಿಫೋರ್ನಿಯಾಗೂ ಹೋಗಿರ್ತಾರೆ. ಎಲ್ಲ ಕಡೆ ಹೋಗ್ಬಿಟ್ಟು ತಮ್ಮ ಸಂಶೋಧನೆ ಬಗ್ಗೆ ಹೇಳಿ ಇದು ಮಾಡ್ತಿರ್ತಾರೆ, ಇಂಡಿಯನ್ ಎಪಿಗ್ರಫಿ ಬಗ್ಗೆ. ಆದರೆ ನಡುವ 6 ತಿಂಗಳಾದ ಮೇಲೆ ಅವ್ರಿಗೆ ಒಂದು ಇದು ಬರ್ತದೆ, ಇಂಟರ್ವ್ಯೂ ಕಾಲ್ ಬರ್ತದೆ. ಅದು ಎಲ್ಲಿ? ಲಂಡನ್ನಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಫಾರ್ ಎಪಿಗ್ರಫಿ, ಇದೇ ಎಪಿಗ್ರಫಿ ಆಫೀಸ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಅವಾಗ USA ನಲ್ಲಿ UPSC ಆಫೀಸ್ ಇದ್ದಿದ್ದಿಲ್ಲ. ಲಂಡನ್ನಲ್ಲಿ ಇಂಡಿಯಾ ಹೌಸ್ನಲ್ಲಿ ಒಂದು ಇಂಟರ್ವ್ಯೂ ನಡೀತದೆ. ನಮ್ಮ ತಂದೆ ಬರ್ತಾರೆ, ಅದನ್ನ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ. ಯಾವುದೋ ಒಂದು ಸಣ್ಣ ಹೋಟೆಲ್ನಲ್ಲಿ ವಾಸ ಮಾಡ್ತಾರೆ. ಆದರೆ ನನಗನ್ಸಿದ್ದು 2 ದಿವಸ ಯಾಕಿದ್ರಂದ್ರೆ ಅವರು ತಮ್ಮ ಇಂಟರ್ವ್ಯೂ ರಿಸಲ್ಟ್ ತಿಳ್ಕೊಳ್ಳಿಕ್ಕೆ 2 ದಿವಸ ಇದರಲ್ಲಿ ನಿಂತಿರ್ತಾರೆ. ಆದರೆ 6 ತಿಂಗಳ ಆದಮೇಲೆ ಅಮೆರಿಕದಿಂದ ಬರಬೇಕಾದ್ರೆ ಅವರು ಇದು ಹೇಳಿರ್ತಾರೆ ರಾಕ್ಫೆಲ್ಲರ್ ಅವರು ಹೇಳ್ತಾರೆ, ಇಲ್ಲ ನೀನು 6 ತಿಂಗಳಿಗೆ ಹೋಗ್ತಿದ್ರೆ ನೀ ವಾಪಸ್ ಬರಬೇಡ, ವಾಪಸ್ ಇಂಡಿಯಾಕ್ಕೆ ಹೋಗು, ನಿನಗೆ ದುಡ್ಡು ಕೊಡ್ತೀವಿ, ಟಿಕೆಟು ಕೊಡ್ತೀವಿ, ಲಂಡನ್ದಿಂದ ವಾಪಸ್ ಇಂಡಿಯಾಕ್ಕೆ. ನಮ್ಮ ತಂದೆ ಸಂತೋಷವಾಗಿ ಇಂಡಿಯಾಕ್ಕೆ ಹೋಗ್ತೀನಿ, ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಅವರು. ಆದರೆ ಆ 2 ದಿವಸ ಲಂಡನ್ನಲ್ಲಿ ಏನು ಈ ರಿಸಲ್ಟ್ಗೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಕ್ಲಾಸ್ 2 ಗೆಜೆಟೆಡ್ ಪೋಸ್ಟ್, ಅದರ ರಿಸಲ್ಟ್ ಕಾಯ್ತಾ ಇರ್ತಾರೆ. ಆವಾಗ ರಾಕ್ಫೆಲ್ಲರ್ದಿಂದ ಒಂದು ಟೆಲಿಗ್ರಾಮ್ ಬರ್ತದೆ ಇಂಡಿಯಾ ಹೌಸ್ಗೆ, ಈ Dr. G.S. Ghai, ಯು ಆರ್ ರಿಕ್ವೆಸ್ಟೆಡ್ ಟು ಕಮ್ ಬ್ಯಾಕ್ ಟು ಅಮೇರಿಕಾ, ವಿ ವಿಲ್ ಪೇರ್ ದಿ ಕಾಸ್ಟ್ ಅಂತ. ಅದೇ ರಾಕ್ಫೆಲ್ಲರ್. ಆವಾಗ ಇಡೀ ಪ್ರಪಂಚಕ್ಕೆ ದೊಡ್ಡ ಹಡಗ ಅಂದರೆ ಕ್ವೀನ್ ಎಲಿಜಬೆತ್. ಅದು ಪೂರ್ತಿ 7 ದಿವಸನೋ 6 ದಿವಸ ತಗೊಂತು ಲಂಡನ್ದಿಂದ ನ್ಯೂಯಾರ್ಕ್ ಹೋಗ್ಬೇಕಾದ್ರೆ. ಅಟ್ಲಾಂಟಿಕ್ ಸಮುದ್ರ ದಾಟಿ ಹೋಗ್ಬೇಕು. ತಿರ್ಗಾ ಹೋಗ್ತಾರೆ ನಮ್ಮ ತಂದೆ. ಒಂದು 5 ತಿಂಗಳು ಇರ್ತಾರೆ. ಒಟ್ಟಿನಲ್ಲಿ 11 ತಿಂಗಳು ಅಮೆರಿಕಾನಲ್ಲಿ ಇದ್ರು. ಬರ್ಬೇಕಾದ್ರೆ ರಾಕ್ಫೆಲ್ಲರ್ ಅವರು, ಇಲ್ಲ ನೀ ಯುರೋಪ್ಗೂ ಹೋಗು, ಯುರೋಪ್ ಪ್ರವಾಸ ಮಾಡು, ಆಮೇಲೆ ಬೇಕಂದ್ರೆ ಇಂಡಿಯಾಕ್ಕೆ ಹೋಗು ಅಂತ ಅವ್ರು ಹೇಳ್ತಾರೆ. 11ನೇ ತಿಂಗಳಾದ್ಮೇಲೆ ಬೇಕಂದ್ರೆ ಅಮೆರಿಕಾನಲ್ಲಿ ಉಳ್ಕೋ, ನಿಮ್ಮ ಮಿಸ್ಸು, ನಿಮ್ಮ ವೈಫು, ನಿಮ್ಮ ಮಕ್ಕಳನ್ನ ಕರ್ಸ್ಕೊಂಡು ಬಿಡು, ಇಲ್ಲೇ ಅಮೆರಿಕಾನಲ್ಲಿ ನಾವು ಸಿಟಿಸನ್ಶಿಪ್ ಕೊಡ್ತೀವಿ ಅಂತ. ಆದ್ರೆ ನಮ್ಮ ತಂದೆ ತಿರಸ್ಕಾರ ಮಾಡ್ತಾರೆ. ವಾಪಸ್ಸು ಇಂಡಿಯಾಕ್ಕೆ ಬರ್ತಾರೆ. ಅವಾಗ ಡೈರೆಕ್ಟ್ ಎಲ್ಲ ಫ್ಲೈಟ್ ಇದ್ದಿದ್ದಿಲ್ಲ. ಬಾಂಬೆಗೆ ಬಂದ್ರು, ಬಾಂಬೆದಿಂದ ಕೋಚಿನ್ಗೆ ಬಂದ್ರು, ಕೋಚಿನ್ದಿಂದ ಊಟಿ ಬೈ ಕಾರ್ ಬಂದ್ರು, ಒಂದು ಟ್ಯಾಕ್ಸಿ ಮಾಡ್ಕೊಂಡಿದ್ರು. ಸ್ವಲ್ಪ $. ಇದು ಅವ್ರು ಅಮೆರಿಕಾನಲ್ಲಿ ಇದ್ದಾಗೆ ನಮ್ಮ ತಾಯಿಗೆ ರಾಕ್ಫೆಲ್ಲರ್ ಫೌಂಡೇಶನ್ ಅವರು ಎಷ್ಟು $300-500 ರೂಪಾಯಿ ಕಳಿಸ್ತಿದ್ರು. ಒಂದ್ $150 ಇತ್ತು. ಅವಾಗಿನ ಬೆಲೆ ಪ್ರಕಾರ $1,000 ರೂಪಾಯಿಗಿಂತ ಕಡಿಮೆನೇ ಇತ್ತು ನಮ್ಮ ತಾಯಿ ಮೇಂಟೆನೆನ್ಸ್ಗಂತ. ನಮ್ಮ ತಾಯಿ, ನಾವಿಬ್ರು ಮಕ್ಕಳು, ನಾನು ಸ್ಕೂಲ್ ಮಾಡಿದ್ದು ಊಟಿನಲ್ಲೇ. ಬ್ರಿಕ್ಸ್ 2nd ಸ್ಟ್ಯಾಂಡರ್ಡ್ದಿಂದ 11th ಸ್ಟ್ಯಾಂಡರ್ಡ್ವರೆಗೂ ನಾನು ಕಲಿತೆ, ನಮ್ಮ ಅಣ್ಣನೂ ಕಲ್ತ. ಮುಂದೆ ನಮ್ಮ ಅಣ್ಣ PUC ಮಾಡ್ಲಿಕ್ಕೆ ಲಾಯಲಾ ಕಾಲೇಜ್ ಮಡ್ರಾಸ್ಗೆ ಹೋದ. ಆಮೇಲೆ BE ಮಾಡ್ಲಿಕ್ಕೆ BUB ಇಂಜಿನಿಯರಿಂಗ್ ಕಾಲೇಜ್ ಹುಬ್ಳಿಗೆ ಬಂದ. ಅಲ್ಲಿ 2-3 ವರ್ಷ ಆದ್ಮೇಲೆ NI ಟ್ರಾನ್ಸ್ಫರ್ ತಗೊಂಡು ಮೈಸೂರಿಗೆ ಬಂದ. ಹೀಗಾಗಿ ನಮ್ಮ ತಂದೆ ವಾಪಸ್ ಬಂದ್ರು. 57 ವಾಪಸ್ ಬಂದಾಗ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಗೆಜೆಟೆಡ್ ಪೋಸ್ಟ್ ಸಿಕ್ಕಿತ್ತು. ಮುಂದೆ 59ನಲ್ಲಿ ಸೂಪರಿಂಟೆಂಡೆಂಟ್ ಎಪಿಗ್ರಫಿಸ್ಟ್ ಆಗ್ತಾರೆ, ಅದೇ ಎಪಿಗ್ರಫಿ ಆಫೀಸ್ನಲ್ಲಿ. ಅದು ಕ್ಲಾಸ್ 1 ಗೆಜೆಟೆಡ್ ಪೋಸ್ಟ್. ಅದು UPSC ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಇಂಟರ್ವ್ಯೂ ಇರ್ತದೆ, ಅದನ್ನ ಇಂಟರ್ವ್ಯೂ ಪಾಸ್ ಮಾಡ್ತಾರೆ. ಆಮೇಲೆ ಇಲ್ಲಿ
ಸೂಪ್ರಿಂಟೆಂಡೆಂಟ್ ಅವ್ರಿಗೆ ನೇಮಕ ಆಗ್ತದೆ. ಅದು ನಂತರ 1962ನೇ ಇಸ್ವಿನಲ್ಲಿ ಚೀಫ್, ಅದು ಗೌರ್ಮೆಂಟ್ ಎಪಿಗ್ರಫಿಸ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪೋಸ್ಟ್ ಆದರು, ಗೌರ್ಮೆಂಟ್ ಎಪಿಗ್ರಫಿಸ್ಟ್ ಅಂತಿದ್ರು. 1962ನೇ ಇಸ್ವಿ ಮತ್ತೆ UPSC ನಲ್ಲಿ ಅವರು ಹೋಗಿ ಅದರಲ್ಲಿನೂ ತೇರ್ಗಡೆ ಹೊಂದು ವಾಪಸ್ ಊಟಿಗೆ ಬರ್ತಾರೆ. ಅಲ್ಲಿ ನಮ್ಮ ತಂದೆ ಜೊತೆ ಒಬ್ರು ಡಾಕ್ಟರ್ PB ದೇಸಾಯಿ ಅಂತ, ಅವರು ಸೂಪ್ರಿಂಟೆಂಡೆಂಟ್ ಎಪಿಗ್ರಫಿಸ್ಟ್ ಇದ್ರು. ಆದ್ರೆ ಕಾರಣಾಂತರ ಅವರು ಕರ್ನಾಟಕ ಯೂನಿವರ್ಸಿಟಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ಅವ್ರ ಎಪಿಗ್ರಫಿ ಡಿಪಾರ್ಟ್ಮೆಂಟ್ಗೆ ಇಲ್ಲಿ ರಾಜೀನಾಮೆ ಕೊಟ್ಟು ಕರ್ನಾಟಕ ಯೂನಿವರ್ಸಿಟಿಗೆ ಸೇರ್ಕೊಂಡಿರ್ತಾರೆ. ಅವರು ಅಲ್ಲಿ ಇಂಟರ್ವ್ಯೂಗೆ ಬಂದಿರ್ತಾರೆ. ಆದರೆ ನಮ್ಮ ತಂದೆ ಎಪಿಗ್ರಫಿ ಆಫೀಸ್ ನಲ್ಲಿ ಇದ್ದಿದ್ದಕ್ಕೆ ಅವರೇ ಸೆಲೆಕ್ಟ್ ಆಗ್ತಾರೆ. ಅವಾಗ ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ A. ಘೋಷ್ ಅಂತ ಇರ್ತಾರೆ, ಬೆಂಗಾಲಿ. ಆ A. ಘೋಷ್ 1953 to 1968 ಡೈರೆಕ್ಟರ್, ಲಾಂಗೆಸ್ಟ್ ಸರ್ವಿಂಗ್ ಡೈರೆಕ್ಟರ್. ನಮ್ಮ ತಂದೆ 1962 to 1976 ಗೌರ್ಮೆಂಟ್ ಎಪಿಗ್ರಫಿಸ್ಟ್, ಕೊನೆ ಗೌರ್ಮೆಂಟ್ ಎಪಿಗ್ರಫಿಸ್ಟ್ ನಮ್ಮ ತಂದೆ. ಅದು 1966 ನಲ್ಲಿ ಡೆಸಿಗ್ನೇಷನ್ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಅದನ್ನು ಚೀಫ್ ಎಪಿಗ್ರಫಿಸ್ಟ್ ಮಾಡ್ತಾರೆ. ಚೀಫ್ ಎಪಿಗ್ರಫಿಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದು. ಸೊ ಕೊನೆ ಗೌರ್ಮೆಂಟ್ ಎಪಿಗ್ರಫಿಸ್ಟ್ ನಮ್ಮ ತಂದೆ, ಫಸ್ಟ್ ಚೀಫ್ ಎಪಿಗ್ರಫಿಸ್ಟ್ ಡೆಸಿಗ್ನೇಷನ್ ಹೊಂದಿದ್ದು ನಮ್ಮ ತಂದೆ. ಹೀಗಾಗಿ ಇದು ಅವ್ರದ್ದು ಒಂದು ಕೀರ್ತಿ ಇದೆ. 1976 ಅವ್ರಿಗೆ 2 ವರ್ಷ ಎಕ್ಸ್ಟೆನ್ಷನ್ ಸಿಕ್ಕಿತ್ತು. ಆಕ್ಚುಲಿ ಅವರು 75 ಮಾರ್ಚ್ ನಲ್ಲಿ ರಿಟೈರ್ ಆಗ್ಬೇಕಾಗಿತ್ತು. ಅವಾಗ MN ದೇಶಪಾಂಡೆ ಅಂತ ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿ ಇರ್ತಾರೆ. ಅವರು ನಮ್ಮ ತಂದೆಗೆ ಪುಣೆದಿಂದನೂ ಗುರ್ತು. ಅವ್ರೆಲ್ಲ ಗಾಯಿ ಅವರು ನಿಮ್ ಸರ್ವಿಸಸ್ ಬೇಕು ಅಂತ ಹೇಳ್ಬಿಟ್ಟು 2 ವರ್ಷ ಎಕ್ಸ್ಟೆನ್ಷನ್ ಕೊಡ್ತಾರೆ. ಅಂದ್ರೆ ಆಕ್ಚುಲಿ 75ದಿಂದ 77 ರಿಟೈರ್ ಆಗ್ಬೇಕಾಯ್ತು. ಕಾರಣಾಂತರದಿಂದ ಅವರು 76 ನಲ್ಲೇ ಮಾರ್ಚ್ ನಲ್ಲಿ ರಿಟೈರ್ಮೆಂಟ್ ತಗೋತಾರೆ. ಇದು ಅವ್ರ ವೈಯಕ್ತಿಕ ಜೀವನ. ಇನ್ನು ಅವ್ರ ಕ್ವಾಲಿಫಿಕೇಶನ್ಸ್ ಹೇಳಿದೆ. ಅವ್ರ PhD ಇದು ಮಾಡಿದ್ದು, ಅವ್ರ ಸರ್ವಿಸ್ ಮಾಡಿದ್ದು. ಈಗ ಅವ್ರ ಸರ್ವಿಸ್ ಮಾಡಿದಾಗ ಅನೇಕ ಅವಾರ್ಡ್ಸು ಮತ್ತೆ ಫೆಲಿಸಿಟೇಷನ್ಸ್ ಆಗಿವೆ. ಅದಕ್ಕಿಂತ ಮುಂಚೆ ಅವರು ಕೆಲವು ಸೆಮಿನಾರ್ಸು ಕಾನ್ಫರೆನ್ಸಸ್ ಮೇಲೆ ಪ್ರಿಸೈಡ್ ಮಾಡಿದ್ದಾರೆ, ಅಂದ್ರೆ ಪ್ರೆಸಿಡೆಂಟ್ ಆಗಿದ್ರು. ಅದು ಮೊದಲೇ ಪ್ರೆಸಿಡೆಂಟು 1969 ಶ್ರೀಲಂಕಾನಲ್ಲಿ 2nd ಏಷ್ಯನ್ ಆರ್ಕಿಯಾಲಜಿ ಕಾನ್ಫರೆನ್ಸ್ ನಡೀತದೆ. ಅಲ್ಲಿ ಹಿಸ್ಟ್ರಿ ಅಂಡ್ ಎಪಿಗ್ರಫಿ ಇಂಡಿಯನ್ ಸೆಷನ್ಗೆ ನಮ್ಮ ತಂದೆ ಅಧ್ಯಕ್ಷರು ಮಾಡ್ತಾರೆ. ನಮ್ಮ ತಂದೆ ಗೌರ್ಮೆಂಟ್ ಆಫ್ ಇಂಡಿಯಾ ಡೆಲಿಗೇಟ್ ಆಗಿ ಹೋಗಿರ್ತಾರೆ. ನಿಮಗೆ ಗೊತ್ತಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಡೆಲಿಗೇಟ್ ಆಗಿ ಹೋದ್ರೆ ನಿಮಗೆ ವೈಟ್ ಪಾಸ್ಪೋರ್ಟ್ ಕೊಡ್ತಾರೆ. ಅಂದ್ರೆ ಏರ್ಪೋರ್ಟ್ ನಲ್ಲಿ ನಿಮಗೆ ಏನೋ ಚೆಕಿಂಗ್ ಇರೋದಿಲ್ಲ, ಇದಿರೋದಿಲ್ಲ, ಸೀದಾ ಬಿಟ್ಬಿಡ್ತಾರೆ. ಇದು 1969ಗೆ ಶ್ರೀಲಂಕಾನಲ್ಲಿ ಆಗಿದ್ದು ಒಂದು ಕಾನ್ಫರೆನ್ಸ್. ಅದೇ ರೀತಿ 1973ನೇ ಇಸ್ವಿನಲ್ಲಿ ಪ್ಯಾರಿಸ್ ನಲ್ಲಿ ಒಂದು ಕಾನ್ಫರೆನ್ಸ್ ಆಗ್ತದೆ, ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಓರಿಯೆಂಟಲಿಸ್ಟ್ ಅಂತ. ಅದು ಯುನೆಸ್ಕೋ ಫಂಡೆಡ್. ಅದು ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್ ಇರುವುದು ಪ್ಯಾರಿಸ್ ನಲ್ಲಿ. ಅಲ್ಲಿ ನಮ್ಮ ತಂದೆ ಸೆಷನ್ ಆನ್ ಏನ್ಷಿಯಂಟ್ ಇಂಡಿಯನ್ ಸೆಕ್ಷನ್ ಅಂತ ಒಂದು ಪ್ರಿಸೈಡ್ ಮಾಡ್ತಾರೆ, ಏನ್ಷಿಯಂಟ್ ಇಂಡಿಯನ್ ಸೆಕ್ಷನ್ ಅಂತ. ಅಲ್ಲಿಯೂ ಒಂದು ಪ್ರೆಸಿಡೆಂಟ್ ಆಗಿರ್ತಾರೆ. ಮೂರನೇದು 1976ನೇ ಇಸ್ವಿನಲ್ಲಿ ಜಾದವ್ಪುರ್ ಯೂನಿವರ್ಸಿಟಿ ಕೋಲ್ಕತ್ತಾನಲ್ಲಿ ಅಲ್ಲಿ ಹಿಸ್ಟ್ರಿ ಕಾಂಗ್ರೆಸ್ ನಡೀತದೆ. ಅಲ್ಲಿ ಪೂರ್ತಿ ಅಧ್ಯಕ್ಷ ವಹಿಸಿರ್ತಾರೆ. ಆಮೇಲೆ 1974ನೇ ಇಸ್ವಿನಲ್ಲಿ ಜಾನ್ ಫ್ಲೀಟ್ ಅಂತ ಕನ್ನಡ ಶಾಸನ ಬಗ್ಗೆ ಬಹಳ ಅಧ್ಯಯನ ಮಾಡಿದವರು, ಅವ್ರು ಬ್ರಿಟಿಷ್ ಸ್ಕಾಲರು. ಅವ್ರ ಬಗ್ಗೆ ಒಂದು ಸೆಮಿನಾರ್ ಧಾರವಾಡನಲ್ಲಿ ಆಗ್ತದೆ. ನಮ್ಮ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಎಪಿಗ್ರಫಿ ಡಿಪಾರ್ಟ್ಮೆಂಟ್ ಅವರು. ಅಲ್ಲಿ 1974ನಲ್ಲಿ ನಮ್ಮ ತಂದೆ ಅಧ್ಯಕ್ಷ ಆಗಿ ಇವನ್ನ 3-4 ಕಡೆ ಅಧ್ಯಕ್ಷತಾನ ವಹಿಸಿದ್ದು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಅವರು ಅವಾರ್ಡ್ಸ್ ಬಗ್ಗೆ ಕೆಲವು ಮಾತ್ರ ಹೇಳ್ತೀನಿ, ಎಲ್ಲ ನನಗೆ ಜ್ಞಾಪಕ ಇಲ್ಲ. ಬಟ್ ಕೆಲವು ಪ್ರಮುಖ ಅವ್ರಿಗೆ ಅವಾರ್ಡ್ಸ್ ಬಂದಿದ್ದು ಬಗ್ಗೆ ನಾನು ವಿವರಿಸ್ತೇನೆ. ಮೊದಲೇ ಅವಾರ್ಡು ಅವ್ರಿಗೆ 1990ನೇ ಇಸ್ವಿ ಇಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕಿದ್ದು. ಅದು ಕನ್ನಡ ರಾಜ್ಯೋತ್ಸವ ಅವಾರ್ಡ್. ಅದರಲ್ಲಿ ಸಂಶೋಧನಾ ಕೇಂದ್ರ ಅಂತ ಸಂಶೋಧನಾ ಸಲುವಾಗಿ ಅವ್ರಿಗೆ ರಾಜ್ಯೋತ್ಸವ ಅವಾರ್ಡ್ ಕೊಟ್ಟರು. ಅದು 1990ನೇ ಇಸ್ವಿನಲ್ಲಿ. ಅದಕ್ಕಿಂತ ಮುಂಚೆ ಡೇಟೆಡ್ 1973ನೇ ಇಸ್ವಿನಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಮಿಥಿಕ್ ಸೊಸೈಟಿ ಇದೆ.
ಮಿಥಿಕ್ ಸೊಸೈಟಿನೂ ಅವ್ರಿಗೊಂದು ಅವಾರ್ಡ್ ಕೊಡ್ತದೆ. ಅದರಲ್ಲೇ ಒಂದು ಪದಕ ಮತ್ತು ಒಂದು ಬ್ರಾನ್ಸ್ ಅಂದ್ರೆ ಕನ್ನಡದಲ್ಲಿ ಕಂಚ್ ಅಂತಾರೆ. ಕಂಚಿನ ಪದಕ ಒಂದು ಪ್ಲೇಟ್ ಕೊಡ್ತಾರೆ, ಅವ್ರದ್ದೆಲ್ಲ ವಿವರ ಬರೆದು. ಅದು ಮಿಥಿಕ್ ಸೊಸೈಟಿ. ಇದು ನಮ್ಮ ತಂದೆ ಲೈಫ್ ಟೈಮ್ ಮೆಂಬರ್ ಆಫ್ ಮಿಥಿಕ್ ಸೊಸೈಟಿ ಬೆಂಗಳೂರಿನಲ್ಲಿ ಇರ್ತಾರೆ. ಆಮೇಲೆ 1977 ಕಾಣ್ತದೆ, ಉಡುಪಿನಲ್ಲಿ ಒಂದು ಕಾನ್ಫರೆನ್ಸ್ ಆಗ್ತದೆ. ಅದು ಎಪಿಗ್ರಫಿಕಲ್ ಸೊಸೈಟಿ ಆಫ್ ಇಂಡಿಯಾ. ಆ ಎಪಿಗ್ರಫಿಕಲ್ ಸೊಸೈಟಿ ಸ್ಥಾಪನೆ ಮಾಡಿದ್ದು ನಮ್ಮ ತಂದೆನೆ 1977 ಮೈಸೂರಿನಲ್ಲಿ. ಅದು 3ನೇ ಆನ್ಯುವಲ್ ಕಾನ್ಫರೆನ್ಸ್ ಉಡುಪಿನಲ್ಲಿ ಆಗಿದ್ದಕ್ಕೆ ನಮ್ಮ ತಂದೆಗೆ ಒಂದು ತಾಮ್ರ ಪತ್ರ ಕೊಡ್ತಾರೆ. ಅದು ಇವತ್ತು ನನ್ನ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಅದು ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ, ಬಟ್ ಅದೆಲ್ಲ ದೇವನಾಗರಿ ಲಿಪಿನಲ್ಲಿದೆ. ಸಂಸ್ಕೃತ ಭಾಷೆ ಇರಬಹುದು, ಬಟ್ ಅದು ಸ್ಕ್ರಿಪ್ಟ್ ಇರೋದು ದೇವನಾಗರಿ. ನಮ್ಮ ತಂದೆ ಎಪಿಗ್ರಫಿ ಆಫೀಸ್ನಲ್ಲಿ ಎಲ್ಲ ಸಂಸ್ಕೃತ ದೇವನಾಗರಿ ಸ್ಕ್ರಿಪ್ಟ್ಸ್ ಓದಿ ಶಾಸನ ಬಗ್ಗೆ ಇದು 100 ಲೇಖನ ಬರ್ತಾರೆ. ಎಪಿಗ್ರಫಿ ಬಲ್ಲೆ ಅಲ್ಲಿ ಒಂದು ಸ್ವಲ್ಪ ವಿವರಿಸ್ತೀನಿ. ಆಮೇಲೆ ಪಾಲಿನೂ ಸ್ವಲ್ಪ ಬರ್ತಿತ್ತು. ಪಾಲಿ ಬುದ್ಧಿಸ್ಟ್ ಅವ್ರ ಲ್ಯಾಂಗ್ವೇಜು. ಆಮೇಲೆ ಬ್ರಾಹ್ಮಣಿ ಸ್ಕ್ರಿಪ್ಟ್ ಬ್ರಾಹ್ಮಣಿನಲ್ಲಿ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಇವೆಲ್ಲ ಸೇರ್ಕೋತೇವೆ. ನಮ್ಮ ತಂದೆ ಕನ್ನಡ ಶಾಸನ ಬಗ್ಗೆನೂ ಚೆನ್ನಾಗಿ ಪಲಿಗಿದ್ರು, ಓದ್ತಿದ್ರು, ಬರೀತಿದ್ರು. ಆಮೇಲೆ ಇದು ಅವ್ರದ್ದು ಇಷ್ಟು ರಿಸರ್ಚ್ ಬಗ್ಗೆ, ಅವಾರ್ಡ್ಸ್ ಬಗ್ಗೆ. ಆಮೇಲೆ ಸುಮಾರು ಪುಸ್ತಕ ಬರೆದಿದ್ದಾರೆ, ಒಂದು 20 ಪುಸ್ತಕ ಬರೆದಿರ್ಬೇಕು. ಅದರಲ್ಲಿ ಪ್ರಮುಖವಾಗಿ 1961 ಇಸ್ವಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರಿಗೊಂದು ಅವಾರ್ಡ್ ಕೊಡ್ತಾರೆ. ಅದು ಸೆಂಟಿನರಿ ಸೆಲೆಬ್ರೇಷನ್ಸ್, 100 ವರ್ಷ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಂಪ್ಲೀಟ್ ಮಾಡಿದ್ದಕ್ಕೆ ದಿಲ್ಲಿನಲ್ಲಿ ಎಲ್ಲರಿಗೂ ಒಂದೊಂದು ಪದಕ ಕೊಟ್ಟು ಕಳಿಸ್ತಾರೆ. ಅಲ್ಲೇನು ನನಗೆ ಅನಿಸಿದ ಪ್ರಕಾರ ಗೂಗಲ್ನಲ್ಲಿ ಚೆಕ್ ಮಾಡಿದ್ರು, ಅಲ್ಲಿ ಯಾರು ಪ್ರೈಮ್ ಮಿನಿಸ್ಟರು ಬರಲಿಲ್ಲ, ಪ್ರೆಸಿಡೆಂಟು ಬರಲಿಲ್ಲ. 1985ನೇ ಇಸ್ವಿನಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಡೈರೆಕ್ಟರೇಟ್ ಆಫ್ ಆರ್ಕಿಯಾಲಜಿ ಅಂಡ್ ಮ್ಯೂಸಿಯಮ್ಸ್ ಒಂದು ಸಮಾರಂಭ ಮಾಡ್ತಾರೆ ಮೈಸೂರು ಯೂನಿವರ್ಸಿಟಿ ಕ್ರಾಫರ್ಡ್ ಹಾಲ್ನಲ್ಲಿ. ಅವ್ರದ್ದು 100 ವರ್ಷ ಕಂಪ್ಲೀಟ್ ಆಗಿದ್ದಕ್ಕೆ ಸೆಂಟಿನರಿ ಸೆಲೆಬ್ರೇಷನ್ಸ್. ಅದರಲ್ಲಿ ನಮ್ಮ ತಂದೆಗೆ ಒಂದು ಆನರ್ ಮಾಡ್ತಾರೆ. ಆ ಫಂಕ್ಷನ್ಗೆ ಪ್ರೆಸಿಡೆಂಟ್ ಜ್ಞಾನಿ ಝೇಲ್ ಸಿಂಗ್ ಅಂತ ನಮ್ಮ ಪ್ರೆಸಿಡೆಂಟ್ ಇದ್ರು, ಅವ್ರು ಬಂದಿರ್ತಾರೆ. ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಹೆಗಡೆ ಅವರು ಇರ್ತಾರೆ. ಆಮೇಲೆ ನನಗೆ ಇವತ್ತಿಗೂ ಜ್ಞಾಪಕ ಇದೆ, ಯಾಕಂದ್ರೆ ನಾನು ಹೋಗಿದ್ದೆ. ಇದು 1985ನೇ ಇಸ್ವಿ. ನಾನು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಹೇಮಾ ಮಾಲಿನಿ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಎಲ್ಲ ಫಂಕ್ಷನ್ ಇವ್ರಿಗೆ ಆದಮೇಲೆ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಬೈ ಹೇಮಾ ಮಾಲಿನಿ. ಅವಾಗ ನಾನು ಹೇಮಾ ಮಾಲಿನಿನ ಪ್ರತ್ಯಕ್ಷವಾಗಿ ನೋಡಿದ್ದು. ಇದು 2 ದೊಡ್ಡ ಅವಾರ್ಡ್ಸ್ ಬಂದಿದ್ದು. ಆಮೇಲೆ ಇವು ಕಾಪರ್ ಪ್ಲೇಟು, ಮಿಥಿಕ್ ಸೊಸೈಟಿದು ಇವೆಲ್ಲ ಆನರ್ಸ್ ಬಂದಿದ್ದು ಇದಾಯ್ತು. ಈಗ ಅವ್ರ ಪುಸ್ತಕ ಬಗ್ಗೆ, ಒಂದು ಲೇಖನ ಬಗ್ಗೆ ಹೇಳಬೇಕಾದ್ರೆ ಒಂದು 100 ಲೇಖನ ಬರೆದಿದ್ದಾರೆ ವೇರಿಯಸ್ ಜರ್ನಲ್ಸು, ಪೀರಿಯಾಡಿಕಲ್ಸ್ ನಲ್ಲಿ. ಪ್ಲಸ್ ಒಂದು 20 ಪುಸ್ತಕ ಹತ್ತತ್ರ ಬರೆದಿರ್ಬೇಕು. ಅದರಲ್ಲಿ ಕೆಲವು ಹೇಳ್ತೀನಿ ನಾನು. ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್, ಅದರ ಪಬ್ಲಿಷ್ಡ್ ಬೈ ASI ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ನ್ಯೂ ಡೆಲ್ಲಿ, 1962 to 1976. ಅವ್ರ 14 ವರ್ಷ ಏನ್ ಎಪಿಗ್ರಫಿ ಅವ್ರದ್ದೇ ಹೈಯೆಸ್ಟ್ ಅಂತ ಕಾಣ್ತದೆ ಇವತ್ತಿನವರೆಗೂ. ಎಪಿಗ್ರಫಿ ಆಸ್ ಎ ಚೀಫ್ ಎಪಿಗ್ರಫಿಸ್ಟ್ ಅಂತ ಮಾಡಿದ್ದು. ಅದರ ನೆಕ್ಸ್ಟ್ ಡಾಕ್ಟರ್ KV ರಮೇಶ್ ಬರ್ತಾರೆ, ಅವ್ರು 13 ವರ್ಷ ಮಾಡಿದ್ರು. ಸೊ ಹೀಗಾಗಿ 1962 to 1976 ನಮ್ಮ ತಂದೆ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸು. ಆಮೇಲೆ 2ನೇದು ಪುಸ್ತಕ ಬರೆದಿದ್ದು ಅವರು ರಿಪೋರ್ಟ್ಸು, ಆನ್ಯುವಲ್ ರಿಪೋರ್ಟ್ಸ್ ಆನ್ ಇಂಡಿಯನ್ ಎಪಿಗ್ರಫಿ. ಅದು 1962 to 76 ಎಡಿಟರ್ ಆಗಿರ್ತಾರೆ. ಅದು ಪಬ್ಲಿಷ್ಡ್ ಬೈ ASI ನ್ಯೂ ಡೆಲ್ಲಿ. ಆಮೇಲೆ ಇನ್ನೊಂದು ಪುಸ್ತಕ ಅವರು ಬರೀತಾರೆ 1985 ನಲ್ಲಿ, ಇಂಟ್ರೊಡಕ್ಷನ್ ಟು ಇಂಡಿಯನ್ ಎಪಿಗ್ರಫಿ. ಅದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರಿನಲ್ಲಿ ಇರ್ತದೆ. ಅಲ್ಲಿ ಡೈರೆಕ್ಟರ್ ಡಾಕ್ಟರ್ DP ಪಟ್ನಾಯಕ್ ಅಂತ ಡೈರೆಕ್ಟರ್ ಆಗಿರ್ತಾರೆ. ಅವ್ರು ನಮ್ಮ ತಂದೆನ ಕರೆದು ಒಂದು ಎಪಿಗ್ರಫಿ ಮೇಲೆ ಏನಾದರೂ ನಿಮ್ ಕೊಡುಗೆ ಇರಲಿ ಅಂತ ಒಂದು ಪುಸ್ತಕ, ಅದಕ್ಕೆ ಫೆಲೋಶಿಪ್ ಕೊಡ್ತಾರೆ. ಇದು ರಿಟೈರ್ಮೆಂಟ್ ಆದ್ಮೇಲೆ ಅವರು ಒಂದು ಪುಸ್ತಕ ಬರೀತಾರೆ, ಇಂಟ್ರೊಡಕ್ಷನ್ ಟು ಇಂಡಿಯನ್ ಎಪಿಗ್ರಫಿ. ಇವತ್ತು ಸುಮಾರು ರಿಸರ್ಚ್ ಸ್ಕಾಲರ್ಸು, ವಿದ್ವಾಂಸರು ಎಲ್ಲ ಅದನ್ನ ರೆಫರ್ ಮಾಡ್ತಿರ್ತಾರೆ. ಆಮೇಲೆ
ಇನ್ನೊಂದು ಪುಸ್ತಕ ಅವ್ರು ಬರೆದಿದ್ದು ಕಾರ್ಪಸ್ ಇನ್ಸ್ಕ್ರಿಪ್ಷನ್ ಏನೋ ಇದೆ, ಅದು ಲ್ಯಾಟಿನ್ ವರ್ಡು, ಇಂಡಿಕಾರಂ. ಅದು ಏನಿದೆ ಅಂದ್ರೆ ಅರ್ಲಿ ಹಿಸ್ಟ್ರಿ ಆಫ್ ಗುಪ್ತಾ ಕಿಂಗ್ಸ್. ಅದು ಆಕ್ಚುಲಿ ಫಸ್ಟ್ ಬರೆದಿದ್ದು ಡಾಕ್ಟರ್ R.C. ಮುಜುಮ್ದಾರ್, ಫೇಮಸ್ ಇಂಡಿಯನ್ ಹಿಸ್ಟೋರಿಯನ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ. ಅದು ರಿವೈಸ್ ಮಾಡಿದ್ದು ಡಾಕ್ಟರ್ D.P. ಭಂಡಾರ್ಕರ್. ಅದನ್ನ ತಿರ್ಗಾ ರಿವೈಸ್ ಮಾಡಿದ್ದು ಡಾಕ್ಟರ್ B.C.H. ಛಾಬ್ರಾ, ಜಾಯಿಂಟ್ ಡೈರೆಕ್ಟರ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ನ್ಯೂ ಡೆಲ್ಲಿ, ರಿಟೈರ್ ಆಗಿರ್ತಾರೆ. ಅವರು ಚೀಫ್ ಎಪಿಗ್ರಫಿಸ್ಟ್ ಗೌರ್ಮೆಂಟ್ ಎಪಿಗ್ರಫಿಸ್ಟ್ ಆಗಿರ್ತಾರೆ ಮುಂಚೆ, ನಮ್ಮ ತಂದೆಕ್ಕಿಂತ ಮುಂಚೆ. ಅವರು PhD ಫ್ರಮ್ ಹಾಲೆಂಡ್. ಅವ್ರ ಮನೆಗೆ ಸುಮಾರು, ನಾನು ಸ್ಕೂಲ್ನಲ್ಲಿ ಇದ್ದಾಗ ಅವ್ರ ಮನೆಗೆ ಹೋಗ್ತಿದ್ದೆ. ಅವ್ರ ಮಗನು ನಮ್ಮ ಸ್ಕೂಲ್ನಲ್ಲೇ ಓದ್ತಿದ್ದ, ನನಗಿಂತ ಒಂದು 3 ವರ್ಷ ಸೀನಿಯರ್ ಅವನು. ಹೀಗಾಗಿ ಡಾಕ್ಟರ್ B.C.H. ಛಾಬ್ರಾ, ಬಹದ್ದೂರ್ ಚಂದ್ರ ಛಾಬ್ರಾ ಪಂಜಾಬಿ, ಅಂಡ್ ಡಾಕ್ಟರ್ G.S. ಗೈ, ಇದನ್ನ ರಿವೈಸ್ಡ್ ಎಡಿಷನ್ ಆಫ್ ಅರ್ಲಿ ಹಿಸ್ಟ್ರಿ ಆಫ್ ಗುಪ್ತಾ ಕಿಂಗ್ಸ್ ಒಂದು ಪುಸ್ತಕ ಇದಾಗ್ತದೆ. ಅದು ಭಂಡಾರ್ಕರ್ ವಾಲ್ಯೂಮ್ಸ್ ಅಂತ ಇದರಲ್ಲಿ ಇದೆ, ಎಲ್ಲ ಲೈಬ್ರರಿನಲ್ಲಿ ಸಿಗ್ತದೆ, ಕಾಣ್ತದೆ. ಆಮೇಲೆ ಇನ್ನೊಂದು ರಿಟೈರ್ ಆದ ಮೇಲೆ, ಅವ್ರ ತೀರ್ಕೊಂಡ ಮೇಲೆ ಒಂದು ಪುಸ್ತಕ ಬಿಡುಗಡೆ ಆಗ್ತಿದೆ, ದಿ ಅರ್ಲಿ ಇನ್ಸ್ಕ್ರಿಪ್ಷನ್ಸ್ ಆಫ್ ಕದಂಬ ಡೈನೆಸ್ಟಿ ಅಂತ. ಅದು ನಮ್ಮ ತಂದೆನೇ ಬರೆದಿದ್ದು. ಆದರೆ 95 ಫೆಬ್ರವರಿ 5ನೇ ತಾರೀಕು ಇಲ್ಲಿ ಬೆಂಗಳೂರಿನಲ್ಲಿ ಅವ್ರು ಕಟ್ಸಿದ ಮನೆಯಲ್ಲಿ ಅವರು ನಿಧನ ಆಗ್ತಾರೆ. ಆದರೆ ಆ ಪುಸ್ತಕ 96 ICHR, ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಬಿಡುಗಡೆ ಮಾಡ್ತದೆ ಅದು. ಅದಕ್ಕೆ ನಾನೊಂದು ಸ್ವಲ್ಪ ಪಾತ್ರ ವಹಿಸಿದ್ದೆ, ಯಾಕೆಂದ್ರೆ ಅವರು ICHR ನನ್ನ ಅಡ್ರೆಸ್ ಸಿಕ್ಕಿತ್ತು, ಅವ್ರಿಗೆ ಹೆಂಗ್ ಸಿಕ್ಕಿತ್ತು ಗೊತ್ತಿಲ್ಲ. ನಾನು ಬೆಂಗಳೂರಿಗೆ ಅಡ್ರೆಸ್ ಬರೋದು, 2 ಶಾಸನ ಬಗ್ಗೆ ನಮಗೆ ಸರಿಯಾಗಿ ಮಾಹಿತಿ ಇಲ್ಲ, ಅದರದ್ದು ಪ್ರತಿನೂ ಸರಿಯಾಗಿ ಬಂದಿಲ್ಲ, ನೀವು ಏರ್ಪಾಡು ಮಾಡಿ ನಮಗೆ ವಾಪಸ್ ಕಳಿಸಿ ಅಂತ. ನಾನು ಆವಾಗ ಮೈಸೂರಿಗೆ ನಮ್ಮ ಡಾಕ್ಟರ್ ಇವ್ರು ಮಾಧವ್ N. ಕಟ್ಟಿ ಅಂತ ಡೈರೆಕ್ಟರ್ ಇರ್ತಾರೆ. ಅವಾಗ ಚೀಫ್ ಎಪಿಗ್ರಫಿಸ್ಟ್ ಹೋಗ್ಬಿಟ್ಟು ಡೈರೆಕ್ಟರ್ ಆಗಿರ್ತದೆ ಆ ಪೋಸ್ಟು. ಡೈರೆಕ್ಟರ್ಗೆ ನಾನು ರಿಕ್ವೆಸ್ಟ್ ಮಾಡಿದ್ರೆ ಅವರು ಅದು ಯಾವ 2 ಶಾಸನ ಬಗ್ಗೆ ವಿವರ ಕೊಡಿಸಿ ICHR ಕಳಿಸ್ತಾರೆ. ಅದು 1996ನಲ್ಲಿ ಅರ್ಲಿ ಇನ್ಸ್ಕ್ರಿಪ್ಷನ್ಸ್ ಆಫ್ ಕದಂಬಾಸ್ ಅಂತ ಒಂದು ಪುಸ್ತಕ ಬಿಡುಗಡೆ ಆಗ್ತದೆ. ಇದು ಅಲ್ಲದೆ ನಮ್ಮ ತಂದೆ 2 ಮರಾಠಿ ಪುಸ್ತಕ ಅನುವಾದ ಮಾಡಿದ್ದಾರೆ. ಡಾಕ್ಟರ್ ಮಹಾಮಹೋಪಾಧ್ಯಾಯ ಅಂತ V.V. ಮಿರಾಶಿ, ದೊಡ್ಡ ಸ್ಕಾಲರು, ದೊಡ್ಡ ಸಂಸ್ಕೃತ ಪಂಡಿತರು, ನಾಗ್ಪುರ್ ಯೂನಿವರ್ಸಿಟಿ. ಅವ್ರದ್ದು ಕಾಳಿದಾಸ ಅಂತ ಒಂದು ಮರಾಠಿನಲ್ಲಿ ಪುಸ್ತಕ 1981ನೇ ಇಸ್ವಿನಲ್ಲಿ ನಮ್ಮ ತಂದೆ ಅದನ್ನ ಅನುವಾದ ಮಾಡಿ ಕನ್ನಡದಲ್ಲಿ ಬರೀತಾರೆ. ಅದು ಪಬ್ಲಿಷ್ ಆಗಿದ್ದು ಮೈಸೂರು ಯೂನಿವರ್ಸಿಟಿ ಪ್ರಸಾರಾಂಗನಲ್ಲಿ ಅವಾಗ ಇದು. ಆಮೇಲೆ ಇನ್ನೊಂದು ಪುಸ್ತಕ ಅದೇ V.V. ಮಿರಾಶಿ ಅವ್ರದ್ದು ಬಹುಭೂತಿ ಅಂತ ಒಂದು ಪುಸ್ತಕ ಇದೆ, ಅದು ಮರಾಠಿದಿಂದ ಕನ್ನಡ ಅನುವಾದ ಮಾಡಿ 1991ನೇ ಇಸ್ವಿ ಅದೇ ಮೈಸೂರು ಯೂನಿವರ್ಸಿಟಿ ಪ್ರಸಾರಾಂಗ ಪಬ್ಲಿಷ್ ಆಗ್ತದೆ. ಅವು 2ನೇ ಎಡಿಷನ್ಸು, 3ನೇ ಎಡಿಷನ್ ರೀಪ್ರಿಂಟು ಈಗ ಸಿಗ್ತಾ ಇಲ್ಲ ಪ್ರಸಾರಾಂಗನಲ್ಲಿ, ಅಷ್ಟು ಡಿಮಾಂಡ್ ಇತ್ತು, ಎಲ್ಲ ಸೋಲ್ಡ್ ಔಟ್ ಅದು. ಆಮೇಲೆ ಈ 2 ಪುಸ್ತಕ ಮರಾಠಿನಲ್ಲಿ ಅನುವಾದ ಮಾಡಿ ಕನ್ನಡಕ್ಕೆ ಬರೆದಿದ್ದು ನಮ್ಮ ತಂದೆಗೆ ಒಂದು ಕೀರ್ತಿ ಬಂದಿದ್ದು. ಇಷ್ಟು ನಮ್ಮ ತಂದೆ ಬಗ್ಗೆ ಇದು. ಇನ್ನೊಂದು ಏನಂತಂದ್ರೆ, ಅವರು ಧಾರವಾಡನಲ್ಲಿ ಇದ್ದಾಗೆ 1953-54, ನನಗೆ ಎಕ್ಸಾಕ್ಟ್ ಇಸ್ವಿ ಗೊತ್ತಿಲ್ಲ, ಅವರು ಡಿಸ್ಟ್ರಿಕ್ಟ್ ಟೆನಿಸ್ ಚಾಂಪಿಯನ್ ಇರ್ತಾರೆ. ಅವರು ಟೆನಿಸ್ ಆಡ್ತಿದ್ರು ಅಲ್ಲಿ, ಜಿಮ್ಖಾನಾ ಕ್ಲಬ್ ಅಂತ ಇದು. ನಾವು ಇರೋದು ಆಕ್ಚುಲಿ ಅಲ್ಲಿ ಧಾರವಾಡನಲ್ಲಿ, ಅಲ್ಲಿ ಐಸ್ ಫ್ಯಾಕ್ಟ್ರಿ ಹತ್ರ ಒಂದ್ಸಲ ಮನೆ ಮಾಡಿದ್ರು. ಆಮೇಲೆ ನಮ್ಮ ಸ್ವಾದನ್ಕೆರೆ ಮನೆಯಲ್ಲಿ 5ನೇ ಮನೆನೋ 6ನೇ ಮನೆ ನಮ್ಮ ದರಾ ಬೇಂದ್ರೆ ಅವ್ರದ್ದು ಮನೆ ಇತ್ತು. ನಂದು ಎಲ್ಲೋ ನಮ್ಮ ಮನೆಯಲ್ಲಿ ಹಳೇದು ಇದೆ, ನಾನು ಎಲ್ಲೋ ಮಿಸ್ಪ್ಲೇಸ್ ಮಾಡಿದ್ದೀನಿ. ದರಾ ಬೇಂದ್ರೆ ನಾನು ಚಿಕ್ಕವನು, ಒಂದು 2-3 ವರ್ಷ ಕೂಸಿದ್ದವನು, ಅವ್ರ ಕೈನಲ್ಲಿ ಎತ್ಕೊಂಡಿದ್ದು ಒಂದು ಫೋಟೋ ಇತ್ತು. ಅನ್ಫಾರ್ಚುನೇಟ್ಲಿ ಅದು ನನಗೆ ಸಿಗ್ತಾ ಇಲ್ಲ ಈಗ. ಇಷ್ಟು ಇದು. ಹೀಗಾಗಿ ನಮ್ಮ ತಂದೆ ಟೆನ್ನಿಸ್ ಪ್ಲೇಯರು ಆಡ್ತಿದ್ರು. ಊಟಿನಲ್ಲಿಯೂ ಲಾಲಿ ಇನ್ಸ್ಟಿಟ್ಯೂಟ್ ಅಂತ ಇತ್ತು, ಅಲ್ಲಿಯೂ ಬಂದು ಟೆನ್ನಿಸ್ ಆಡ್ತಿದ್ರು. ಅಮೆರಿಕಕ್ಕೆ ಹೋದಾಗೂ ಟೆನ್ನಿಸ್ ಆಡ್ತಿದ್ರು. ಹೀಗಾಗಿ ಹಲವಾರು ದೇಶಕ್ಕೆ ಹೋಗಿದ್ದಾರೆ, ಹಲವಾರು ಲೇಖನ ಬರೆದಿದ್ದಾರೆ, ಹಲವಾರು ಪುಸ್ತಕ ಬರೆದಿದ್ದಾರೆ. ಅವ್ರದ್ದು ಕೀರ್ತಿ ನಾನು ಆಸ್ ಅ ಮಗ ಅಂತಂದ್ರೆ ನಾನು ಹೆಮ್ಮೆ ಅನ್ನಿಸ್ತದೆ ಅವ್ರ ಪುತ್ರನಾಗಿ. ಇಷ್ಟು ನನ್ನ ತಂದೆ ಬಗ್ಗೆ ಹೇಳಬೇಕು ಅಂತ ನನಗೆ ಅನಿಸಿದ್ದು, ಜ್ಞಾಪಕ ಇದ್ದಿದ್ದು. ಅವ್ರ ಲಿಸ್ಟ್ ಆಫ್ ಬುಕ್ಸು ಇದು
ಇಸ್ವಿ ವೈಸ್ ಬರ್ಕೊಂಡಿದ್ದೀನಿ, ಬಟ್ ಸಮಯ ಅಭಾವ ಪ್ಲಸ್ ಎಲ್ಲರಿಗೂ ಅದ್ರ ಇಂಟ್ರೆಸ್ಟ್ ಇರೋದಿಲ್ಲ. ಒಂದು 100 ಆರ್ಟಿಕಲ್ಸ್ ಬರೆದಿದ್ದಾರೆ ಎಪಿಗ್ರಫಿ ಮೇಲೆ, ಒಂದು 20 ಪುಸ್ತಕ ಬರೆದಿದ್ದಾರೆ. ಕೆಲವು ಪುಸ್ತಕ ಹೆಸರು ಹೇಳಿದೆ. ಆಮೇಲೆ ಅವರು ಪ್ರಶಸ್ತಿಗಳು ಎಲ್ಲೆಲ್ಲಿ ಸಿಕ್ಕಿದ್ದಾವೆ, ಆಮೇಲೆ ಎಲ್ಲೆಲ್ಲಿ ಯಾವ್ಯಾವ ಕಾನ್ಫರೆನ್ಸ್ನಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ ಅಂತ ನಾನು ವಿವರವಾಗಿ ಹೇಳಿದ್ದೀನಿ.